ನೀವು ನೋಡ್ತಿರೋದು ಕ್ರಿಸ್ಪಿ ಚಿಕನ್ ತರ ಕಾಣಿಸುತ್ತೆ, ಬಟ್ ಇದು ಕ್ರಿಸ್ಪಿ ಚಿಕನ್ ಅಲ್ಲ, ಕ್ರಿಸ್ಪಿ ಪನ್ನೀರ್ ಡ್ರೈ. ಹಂಗೆ ಫಿಶ್ ಕಟ್ಲೆಟ್ ಅಲ್ಲ, ಪನ್ನೀರ್ ಚೀಸ್. ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಇವರ ಸ್ಪೆಷಲ್ ಐಟಮ್ ಜಪಾನೀಸ್ ಪನ್ನೀರ್ ಎಲ್ಲ ನೀವು ಟ್ರೈ ಮಾಡಿದ್ರೆ ಅಡಿಕ್ಟ್ ಆಗೋದಂತೂ ಗ್ಯಾರಂಟಿ. ಅಂಡ್ ನೀವು ಇನ್ ಕೇಸ್ ವೆಜಿಟೇರಿಯನ್ ಲವರ್ ಆಗಿದ್ರೆ ಈ ಪ್ಲೇಸ್ ಗೆ ಹುಡ್ಕೋ ಬಂದು ಟ್ರೈ ಮಾಡಬಹುದು. ಅಷ್ಟೊಂದು ವರ್ತ್ಫುಲ್ ಪ್ಲೇಸ್. It is the delicious food I have ever eaten in all the world. At this reasonable price. Really awesome man. Good hygiene. ರಿವ್ಯೂಸ್ ಮೇಲೆ ರಿವ್ಯೂಸ್ 5 ಸ್ಟಾರ್ ತನಕ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಅಂಡ್ ಇದನ್ನೆಲ್ಲ ಸ್ಟಾರ್ಟ್ ಮಾಡಿರೋದು ಸಿಂಗಲ್ ಲೇಡಿ ಸುಧಾ ಅಂತ. ಇವರಂತೂ ರಾಯರ್ ಭಕ್ತರು ಅಂತಾನೆ ಹೇಳ್ಬೇಕು. ಸ್ಟಾರ್ಟಿಂಗ್ ಬಂದಿದ ತಕ್ಷಣ ನೀಟಾಗಿ ಪೂಜೆ ಮಾಡಿ ಈ ತರ ಒಳ್ಳೆ ಮಂತ್ರ ಹೇಳಿ ದೇವ್ರ ಕೈ ಮುಗ್ದು ಈ ದಿನ ಸ್ಟಾರ್ಟ್ ಮಾಡ್ತಾರೆ. ಎಷ್ಟೋ ವರ್ಷದ ಒಂದು ದೊಡ್ಡ ಕನಸು. ತುಂಬಾ ಜನ ಮಾತಾಡ್ತಿದ್ರು, ಲೇಡಿ ಇಷ್ಟು ದೊಡ್ಡ ಕೆಫೆ ರನ್ ಮಾಡೋದಕ್ಕೆ ಚಾನ್ಸೇ ಇಲ್ಲ, ಬಟ್ ನಾನು ಕ್ಲೋಸ್ ಮಾಡ್ಕೊಂಡು ಹೋಗೋಕ್ ಸಾಧ್ಯ ಇಲ್ಲ. ಒಂದು ಇಟ್ಗೆನೋ ಕಟ್ಟಬೇಕಾದ್ರೆ ಮುಂದೆ ನಿಂತ್ಕೊಂಡು ಕಟ್ಸಿದೀವಿ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಈ ವೆಜಿಟೇರಿಯನ್ ರೆಸ್ಟೋರೆಂಟ್ ಸಿಂಗಲ್ ಲೇಡಿಯಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊತೀನಿ. ಬನಾನಾ ಪೆಪ್ಪರ್ ಡ್ರೈ, ಪಂಪ್ಕಿನ್ ಡ್ರೈ, ಸ್ಪೈಸಿ ಸಿಂಗಪುರಿಯನ್ ನೂಡಲ್ಸ್, ಅಮೆರಿಕನ್ ಚಾಪ್ಸಿ ಅಂತ ಅಂದ್ಬಿಟ್ಟು ರೇರ್ ಆಗಿ ಸಿಗೋದಂತ ಐಟಮ್ ಇವ್ರ ಹತ್ರ ಸಿಗುತ್ತೆ. ಬ್ರೇಕ್ಫಾಸ್ಟ್, ಲಂಚ್, ಚಾಟ್ಸ್, ಜ್ಯೂಸ್, ಡಿನ್ನರ್ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಹೈ ಕ್ವಾಲಿಟಿ ಐಟಮ್ಸ್ ನ ಹಾಕಿ ಯಾವ್ದೇ ಕಲರ್ ಎಲ್ಲ ಯೂಸ್ ಮಾಡದೆ ಫ್ರೆಶ್ ಆಗಿ ಮಾಡ್ಕೊಡ್ತಾ ಇದ್ದಾರೆ. ಎಲ್ಲಂತ ಕೇಳಿದ್ರೆ ಬೃಂದಾವನ್ ವೆಜ್ ಕೆಫೆ ಅಂತ ಇದ್ರದ್ದು ಬೆಂಗಳೂರು ರಾಮಮೂರ್ತಿ ನಗರ್ ಹೊರಮಾವು ಜಯಂತಿ ನಗರ್ ಹತ್ರ ಇರೋ ವಿಬ್ಗ್ಯಾರ್ ಸ್ಕೂಲ್. ಸೊ ಡೆಫಿನೆಟ್ಲಿ ಎಲ್ಲರೂ ಟ್ರೈ ಮಾಡಿ, ಇವ್ರಿಗೂ ಸಪೋರ್ಟ್ ಮಾಡಿ. ಡೂ ವಾಟ್ ಇಲ್ಲ.